ಯಾವ್ದೋ ಒಂದು ಬಲವಂತ ಅಂತ ಯಾವಾಗ ಅನ್ಸುತ್ತೋ ಅವಾಗ ಅದನ್ನ ಕಟ್ ಆಫ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾವಾಗ ನಮ್ಗೆ ಇಷ್ಟ ಇಲ್ದಿರೋ ಒಂದು ವ್ಯಕ್ತಿ, ಇಷ್ಟ ಇಲ್ದಿರೋಂತ ಒಂದು ಕೆಲಸನ ಮಾಡ್ತಾರೋ ಅವ್ರನ್ನ ದೂರ ಇಡೋದ್ರಲ್ಲಿ ಅಥವಾ ಅವ್ರಿಗೆ ತಿರುಗೇಟ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ನೀನು ಅಂದ್ರೆ ನಿಮ್ಮಪ್ಪ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅದ್ರಲ್ಲಿ. ದಿಸ್ ಇಸ್ ವಾಟ್ ಐ ಫೀಲ್. ಬಿಕಾಸ್ ನನಗೆ ಏನಾದಾಗ ನಾನು ಹಿಂಗ್ ರಿಯಾಕ್ಟ್ ಮಾಡ್ತೀನೋ ಅಥವಾ ರಿಯಾಕ್ಟ್ ಮಾಡಿದ್ರೆ ನನಗ್ ಸರಿ ಅನ್ಸಿರುತ್ತೋ ನನ್ ಮನ್ಸಿನ ತೃಪ್ತಿ. ಯಾಕೆ ಅಂತಂದ್ರೆ ಆ ನನ್ ಮಗ ರೇಗ್ಸಿರೋದು ನನ್ನನ್ನ, ಬೇರೆ ಯಾರನ್ನೂ ಅಲ್ಲ. ಈಗ ನಿಮ್ಮನ್ ರೇಗ್ಸಿದ್ರೆ ನಿಮ್ ಮಗಳನ್ನ ರೇಗ್ಸಿದ್ರೆ ನಿಮಗ್ ಗೊತ್ತಾಗತ್ತೆ. ನನಗ್ ತಾನೇ ರೇಗ್ಸಿರೋದು, ನಾನ್ ತಾನೇ ಫೀಲ್ ಮಾಡಿರೋದು. ಸೊ ನಾನ್ ಅದಕ್ಕೆ ಏನ್ ಕೊಡ್ಬೇಕು ಅಂತ ಅನ್ಸುತ್ತೋ ನಾನು ಅದನ್ನ ಕೊಡ್ತೀನಿ. ಮೇ ಬಿ ಇದು ಬೇರೆಯವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ಬೋದು. ನಮ್ ಮಕ್ಳು ಅಂತ ಬಂದಾಗ ಅವ್ರ ಅಪ್ಪ ಅಮ್ಮಂಗ್ ಚೆನ್ನಾಗ್ ಅನ್ಸಿರ್ಬೋದು ಅಷ್ಟೇ. ಪ್ರೊಟೆಕ್ಟಿವ್, ಎಲ್ರು ಪ್ರೊಟೆಕ್ಟಿವ್ ಏನೆ. ಅವ್ರದ್ದು ಅಂತ ಬಂದಾಗ ಎಲ್ರು ಪ್ರೊಟೆಕ್ಟಿವ್ ಏನೆ. ಬೇರೆಯವ್ರು ಅಂತ ಬಂದಾಗ ಅಷ್ಟೇನೆ ಪ್ರೊಟೆಕ್ಟ್ ಮಾಡಕ್ ಬರಲ್ಲ. ಸೊ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡೋದ್ ಕಲಿಬೇಕು. ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ? ನಮ್ಮನ್ನ ನಾವ್ ಚೆನ್ನಾಗಿ ನೋಡ್ಕೋಬೇಕು. ನಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಬೇರೆಯವ್ರು ಮಾಡಲ್ಲ ನಮಗೆ. ಸೊ ಇಟ್ ಈಸ್ ವಿದಿನ್ ನಾವೇ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಐ ಫೀಲ್ ಆಸ್ ತನಿಷಾ.